ಸೊ ಇದು ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ. ಅದು ಇನ್ನೊಂದರಲ್ಲಿ ಅವ್ರಿಗೆ ಸಿಕ್ಕಂಥದ್ದು ಜಾಮೀನು ಬೇರೆ, ಅದು ಕಿಡ್ನಾಪ್ ಪ್ರಕರಣದಲ್ಲಿ. ಇದು ಜಾಮೀನು ಅವರ ಮೇಲಿರುವಂಥ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ್ಯಕ್ಚುಲಿ ಇದೇ ಅವರ ಮೇಲೆ ದಾಖಲಾದಂಥ ಮೊದಲನೇ ಪ್ರಕರಣ. ಅದರಲ್ಲಿ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಿಚಾರಣೆ ಎರಡೂ ಕಡೆನೂ ಕೂಡ ಮುಗಿದಿದೆ. ಸೋಮವಾರಕ್ಕೆ ಅವರ ಆದೇಶ ಬರುತ್ತೆ. ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕು. ಸೊ ಇನ್ನೊಂದು ಕಡೆಗೆ ಅವರ ಪುತ್ರ ಪ್ರಜ್ವಲ್ ಮಾತ್ರ ಎಲ್ಲಿದ್ದಾರೆ ಅನ್ನುವಂಥದ್ದು ಸಿಗುತ್ತಾ ಇಲ್ಲ. SIT ಬಳಿ ಎರಡು ಆಪ್ಷನ್ ಇದೆ. ಒಂದು ಪೆನ್ ಡ್ರೈವ್ ಪಾಪಾಗ್ನಿಯಲ್ಲಿ ಪ್ರಜ್ವಲ್ ಕೊತ ಅಂತಿರೋದು. 21 ದಿನ ಕಳೆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವೇ ಇಲ್ಲ. ರೇಪ್ ಆರೋಪಿ ಪ್ರಜ್ವಲ್ ಪತಿ SIT ಮಾಸ್ಟರ್ ಅಸ್ತ್ರವನ್ನ ಬಳಸ್ತಾ ಇದೆ ಅಂತೆ. ಒಂದು ಬ್ಲೂ ಕಾರ್ನರ್ ಆಗಿದೆ, ಈಗ ರೆಡ್ ಕಾರ್ನರ್ ನೋಟಿಸ್ ಅಂತಿದ್ದಾರೆ. ಇನ್ನೊಂದು ಆಪ್ಷನ್ ಕೂಡ ಇದೆ, ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಸಬಹುದು ಅವರಿಗೆ ಕೊಡಿಸಿರುವಂಥದ್ದು. ಸೊ ಹಾಗಾಗಿ ಏನಿದೆ ಅಪ್ಡೇಟ್ಸ್ ಈ ವಿಚಾರದಲ್ಲಿ ನೋಡೋಣ. 21 ದಿನ ಕಳೆದ್ರೂ ಪ್ರಜ್ವಲ್ ಸುಳಿವೇ ಇಲ್ಲ. ಪ್ರಜ್ವಲ್ಗೆ SIT ಮಾಸ್ಟರ್ ಸ್ಟ್ರೋಕ್. 10 ದಿನಗಳಲ್ಲಿ ಚಾರ್ಜ್ ಶೀಟ್. ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಪೆನ್ ಡ್ರೈವ್ ಕೇಸ್ನ SIT ತನಿಖೆ ಚುರುಕುಗೊಂಡಿದೆ. ಆದರೆ ಪ್ರಕರಣದ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು 21 ದಿನಗಳೇ ಕಳೆದ್ರೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಸದ್ಯಕ್ಕೆ ವಾಪಸ್ ಬರೋ ಲಕ್ಷಣಗಳು ಕಾಣ್ತಾ ಇಲ್ಲ. ವಾರಕ್ಕೆರಡು ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಕಳ್ಳಾಟ ಆಡ್ತಾ ಇರೋ ಪ್ರಜ್ವಲ್ ಪತ್ತೆಗೆ SIT ಹರಸಾಹಸ ಪಡ್ತಾ ಇದೆ. ಈ ಮಧ್ಯ ಪ್ರಜ್ವಲ್ ವಿರುದ್ಧದ 4 ಪ್ರಕರಣದ ಪ್ರಾಥಮಿಕ ತನಿಖೆಯನ್ನ SIT ಮುಗಿಸಿದ್ದು 10 ದಿನದೊಳಗೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲು ತಯಾರಿ ಮಾಡಿಕೊಂಡಿದೆ. ಅದರಲ್ಲೂ ಮೊದಲು ದಾಖಲಾದಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅತ್ಯಾಚಾರ ಪ್ರಕರಣದ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಿದ್ಧತೆ ಮಾಡಿದೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 21ನೇ ದಿನ ಕಳೆದ್ರೂ ಕೂಡ ಆತ ವಾಪಸ್ ಬರುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ವಾಪಸ್ ಬರದೇ ಇರೋ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ತಯಾರನ್ನ ಮಾಡ್ಕೊಂಡಿದ್ದಾರೆ. ಅದು ಕೂಡ ದೋಷಾರೋಪ ಪಟ್ಟಿಯನ್ನು ಅತಿ ಶೀಘ್ರದಲ್ಲಿ ಸಲ್ಲಿಕೆಯನ್ನು ಮಾಡುವಂಥದ್ದು. ಅಂದರೆ 30 ದಿನದ ಒಳಗಾಗಿ ಒಂದು ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡುವಂಥದ್ದು. ಅದಾದ ಬಳಿಕ ವಾರೆಂಟನ್ನು ಪಡ್ಕೊಂಡು ಆತನ ಪಾಸ್ಪೋರ್ಟ್ ಏನಿದೆ ಪಾಸ್ಪೋರ್ಟನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂಥ ಪ್ರಯತ್ನವನ್ನು ಈಗ SIT ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ 4 ಕೇಸ್, 3 ಅತ್ಯಾಚಾರ, 1 ಲೈಂಗಿಕ ದೌರ್ಜನ್ಯದ ಕೇಸ್. ಇನ್ನು ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ವಿರುದ್ಧ 4 ಕೇಸ್ಗಳು ದಾಖಲಾಗಿದೆ. 4 ಕೇಸ್ಗಳಲ್ಲೂ ಗಂಭೀರ ಆರೋಪ ಇದೆ. 3 ಅತ್ಯಾಚಾರ ಕೇಸ್ ಆಗಿದ್ರೆ 1 ಲೈಂಗಿಕ ದೌರ್ಜನ್ಯದ ಕೇಸ್ ಆಗಿದೆ. ಆ ಕೇಸ್ಗಳು ಏನೇನು ಅಂತ ನೋಡೋದಾದ್ರೆ, ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 1 ಲೈಂಗಿಕ ದೌರ್ಜನ್ಯದ ಕೇಸ್, ಹೊಳೆನರಸೀಪುರ ಠಾಣೆ. ಆರೋಪಿ ನಂಬರ್ 1 ರೇವಣ್ಣ, ಆರೋಪಿ 2 ಪ್ರಜ್ವಲ್ ರೇವಣ್ಣ, ದೂರುದಾರೆ ಮನಗೆಲಸದಾಕೆ. ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 2 ಅತ್ಯಾಚಾರ ಪ್ರಕರಣ, CID ಠಾಣೆ. ಆರೋಪಿ ನಂಬರ್ 1 ಪ್ರಜ್ವಲ್, ದೂರುದಾರೆ ಪಂಚಾಯಿತಿಯ ಸದಸ್ಯೆ. ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 3 ಅತ್ಯಾಚಾರ ಪ್ರಕರಣ, ಹೊಳೆನರಸೀಪುರ ಸ್ಟೇಷನ್. ಆರೋಪಿ ನಂಬರ್ 1 ಪ್ರಜ್ವಲ್, ದೂರುದಾರೆ ಮನೆಗೆಲಸದಾಕೆ. ಪ್ರಜ್ವಲ್ ಕೇಸ್ ಫೈಲ್ ನಂಬರ್ 4 ಅತ್ಯಾಚಾರ ಪ್ರಕರಣ, CID ಠಾಣೆ. ಆರೋಪಿ ನಂಬರ್ 1 ಪ್ರಜ್ವಲ್, ದೂರುದಾರೆ KR ನಗರದ ಸಂತ್ರಸ್ತೆ. ಬ್ಲೂ ಕಾರ್ನರ್ ಆಯ್ತು, ಈಗ ರೆಡ್ ಕಾರ್ನರ್ ನೋಟಿಸ್. CBI ಮೂಲಕ ಬಂಧಿಸಲು SIT ತಯಾರಿ. ಇನ್ನು SIT ಮುಂದೆ 1 ವಾರದೊಳಗೆ ಹಾಜರಾಗಲು ಕಾಲಾವಕಾಶ ಕೋರಿದ್ದ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗದೆ ಪೊಲೀಸರಿಗೆ ಆಟ ಆಡಿಸ್ತಾ ಇದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು, ಎಲ್ಲಿದ್ದಾರೆ ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. ಹೀಗಾಗಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿ CBI ಮೂಲಕ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ SIT ಮುಂದಾಗಿದೆ. SIT ಮುಂದಿನ ಆಯ್ಕೆಗಳು ಏನು ಅಂತ ನೋಡೋದಾದ್ರೆ, ಪ್ರಜ್ವಲ್ಗೆ ಸಂಕಷ್ಟ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಪ್ರಕರಣದಲ್ಲಿ ಶೀಘ್ರ ಚಾರ್ಜ್ ಶೀಟ್ನ ಮೂಲಕ ಜಾಮೀನು ರಹಿತ ವಾರೆಂಟ್ ಪಡೆಯೋದು, ಘೋಷಿತ ಆರೋಪಿ ಅಂತ ಕೋರ್ಟ್ನಿಂದ ಆದೇಶ ಮಾಡಿಸಿಕೊಳ್ಳೋದು, CBI ಇಂಟರ್ಪೋಲ್ ಮೂಲಕ ರೆಡ್ ಕಾರ್ನರ್ ನೋಟಿಸ್ ಕೊಡೋದು, ವಿದೇಶದಲ್ಲಿರೋ ಆರೋಪಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿಸೋದು, ಯಾವ ದೇಶದಲ್ಲಿ ಅಡಗಿದ್ದಾನೋ ಅಲ್ಲಿಯೇ ಬಂಧಿಸೋದು. ಹೀಗಂತ SIT ಪ್ಲಾನ್ ಮಾಡಿದೆ. ನಡೀತಾ ಇದೆ ಆ ಪ್ರೊಸೀಜರು. ಅವರನ್ನು ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ. ಅದನ್ನೇನು ನಾವು ಸ್ಲೋ ಮಾಡೋದಾಗ್ಲಿ ನಿಲ್ಲಿಸೋದಾಗ್ಲಿ ಏನು ಮಾಡೋದಿಲ್ಲ. ನೀವು ಈಗಾಗಲೇ ನೋಡಿದಂತೆ SITಯ ಸಾಧ್ಯತೆಗಳೆಲ್ಲ ಕೂಡ ಬಹಿರಂಗ ಆಗಿರುವಂಥದ್ದು. SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನ ಕರೆಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಆ ರೀತಿಯ ಪ್ರಯತ್ನಗಳೆಲ್ಲನೂ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಕೋರ್ಟ್ನ ಸಹಾಯವನ್ನು ಕೂಡ ಪಡ್ಕೊಳ್ಳೋ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಜೂನ್ 4ನೇ ತಾರೀಕಿನ ತನಕ ಕೂಡ ವಾಪಸ್ ಬರುವಂಥ ಯಾವುದೇ ರೀತಿಯ ಲಕ್ಷಣಗಳು ಕೂಡ ಈಗ ಕಾಣ್ತಾ ಇಲ್ಲ. ಆದರೆ SIT ಅಧಿಕಾರಿಗಳು ಇದಕ್ಕೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಯಾವ ರೀತಿ ಕೊಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಕುತೂಹಲ ಅಂತಿಮ ಘಟ್ಟ ತಲುಪಿದೆ. ಆರೋಪಿ ಬಂಧನಕ್ಕೆ ಕಾದು ಸುಸ್ತಾದ SIT ಈಗ ಕಾನೂನಿನ ಮೂಲಕ ಬಲೆಗೆ ಬೀಳ್ಸೋಕ್ ಮುಂದಾಗಿದೆ. ಇದರಲ್ಲಿ ಸಕ್ಸಸ್ ಆಗುತ್ತಾ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.